ಹುಡುಗಿರು ಓಡಿಸ್ತಿದ್ದಾರೆ ಅಂದರೆ ಈ ಕೆಲವು ಪೊರ್ತಿಗಳು ಇರ್ತಾರೆ, ಲೋಕಲ್ ಹುಡುಗರು ಇರ್ತಾರೆ, ಚಮಕ್ ಕೊಡಕ್ಕೆ ಬರ್ತಾರೆ. ಇವ್ರಿಗೆ ಹೇಳೋರಿರಲ್ಲ ಕೇಳೋರಿರಲ್ಲ, ಹಾರನ್ ಹೊಡಿಯಲ್ಲ, ನಾವುಗಳೇ ನೋಡ್ಕೊಂಡು ಓಡಿಸ್ಬೇಕು. ಗೈಸ್, ನೈಟ್ ಡ್ರೈವಿಂಗ್ ವಿಡಿಯೋ ಕೀ. ಓಕೆ, night, let's go on a drive, come on. ನೈಟ್ ಡ್ರೈವ್ ಮಾಡೋದು ಒಂಥರ ಕ್ರೇಜಿ ಗೈಸ್. ಸೊ ಅದನ್ನು ಶೂಟ್ ಮಾಡೋಣ ಅಂದ್ಕೊಂಡು ನಾನು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಬೇರ್ ಫೋಟ್ ಅಲ್ಲ, ಐ ಆಮ್ ವೇರಿಂಗ್ ಶೂಸ್. ನನಗೆ ಶೂಸ್ ತುಂಬಾ ಕಂಫರ್ಟೇಬಲ್, ಹಾಗಾಗಿ ನಾನು ಶೂಸ್ ಹಾಕ್ಕೊಂಡು ಇವತ್ತು ಡ್ರೈವ್ ಮಾಡ್ತಾಯಿದ್ದೀನಿ. ಚಲೋ, ಲೆಟ್ಸ್ ಗೋ. ಹಲೋ ಗೈಸ್, ಗುಡ್ ನೈಟ್ ಅನ್ಲ, ಗುಡ್ ಈವ್ನಿಂಗ್ ಅನ್ಲ, ಲೇಟ್ ಈವ್ನಿಂಗ್ ಅನ್ಲ, ಐ ಡೋಂಟ್ ನೋ ವಾಟ್ ಟು ಸೇ. ಟೈಮ್ ಈಗ ಎಷ್ಟು ಅಂದರೆ ಐ ಥಿಂಕ್ ಅದು 7:30 ಏನೋ. ನಾನು ಈಗ ನೈಟ್ ರೈಡ್ ಹೋಗ್ತಾ ಇದ್ದೀನಿ. ಇಷ್ಟು ದಿನ ನೀವು ನನ್ನ ವ್ಲಾಗಲ್ಲಿ ನೋಡಿರ್ತೀರ, ಡೇ ವ್ಲಾಗ್ ನೋಡಿರ್ತೀರ ವೀಡಿಯೋಸ್. ಡೇ ಎಲ್ಲ ಕಾರ್ ಡ್ರೈವಿಂಗ್ ತೋರಿಸಿದ್ದೀನಿ. ಇವತ್ತು ನೈಟ್ ಡ್ರೈವಿಂಗ್ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನಿಮಗೆ ಆಸಕ್ತಿ ಇದೆಯಾ? ಹಾಗಿದ್ರೆ ಈ ವ್ಲಾಗ್ನ ಫುಲ್ ವಾಚ್ ಮಾಡಿ ಎಂಡ್ವರೆಗೂ, ಓಕೆನಾ? ತುಂಬ ಕ್ರೇಜಿಯಾಗಿರುತ್ತೆ ಅನ್ಕೊತೀನಿ. ನಾನು ನೈಟ್ ಡ್ರೈವ್ ವ್ಲಾಗ್ ಮಾಡ್ತಿರೋದು ನನಗೂ ಕೂಡ ತುಂಬ ಖುಷಿ ಆಗ್ತಾಯಿದೆ. ಆಚೆ ಕಡೆ ಚಳಿ ಇದೆ ಆ್ಯಂಡ್ ಫುಲ್ ನಾನು ಕವರ್ ಮಾಡ್ಕೊಂಡು ಈಗ ಹೋಗ್ತಾ ಇದ್ದೀನಿ ಟೌನಿಗೆ. ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಟೌನಿಗೆ ಹೋಗ್ತಾ ಇದ್ದೀನಿ ಈಗ. ಅದನ್ನು ನಿಮಗೆ ಶೂಟ್ ಮಾಡಿ ತೋರಿಸ್ತೀನಿ. ಬಟ್ ನೈಟ್ ವ್ಲಾಗಲ್ಲಿ ಲೈಕ್ ಡೇಗೆ ಕಂಪೇರ್ ಮಾಡಿದರೆ ನೈಟ್ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ. ಬಿಕಾಸ್ ನೈಟ್ ಕತ್ಲೆ, ಡೇ ಏನೋ ಬೆಳಕಿರುತ್ತೆ. ನೈಟ್ ಏನೆಲ್ಲ ಆನ್ ಮಾಡ್ಕೋಬೇಕು, ಲೈಟ್ ಆನ್ ಮಾಡಬೇಕು. ಮೇಯ್ನಾಗಿ ಬೇಕಾಗಿರೋದು ರೋಡ್ ಕಾಣಿಸ್ಬೇಕಲ್ವ, ಅದಕ್ಕೆ ಲೈಟ್ ಆನ್ ಮಾಡಬೇಕು. ಸೊ ಅದನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ, ಓಕೆನಾ? ಸೊ ಗೈಸ್, ಲೈಟ್ ಈ ಕಡೆ ಎರಡು ಹಿಂಗೆ ಕೊಟ್ಟಿರ್ತಾರೆ ನೋಡಿ, ತಡೀರಿ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ನೋಡಿ, ನಿಮ್ಮ ಸ್ಟೇರಿಂಗ್ ಹತ್ರ ಇಲ್ಲಿ ಲೈಟ್ ಸಿಂಬಲ್ ಕೊಟ್ಟಿರ್ತಾರೆ. ಯು ಕ್ಯಾನ್ ಸಿ, ಫೋಕಸ್ ಹೋಯ್ತಾ? ಹಾಂ, ಲೈಟ್ ಸಿಂಬಲ್ ಕೊಟ್ಟಿದ್ದಾರೆ. ಇದನ್ನು ಟರ್ನ್ ಆನ್ ಮಾಡಬೇಕು. ನೋಡಿ, ಈಗ ನಾನು ಲೈಟ್ ಆನ್ ಮಾಡಿಲ್ಲ. ಈಗ ಇದನ್ನೆಲ್ಲರ ರೊಟೇಟ್ ಮಾಡಿದರೆ ನೋಡಿ ಲೈಟ್ ಆನ್ ಆಯಿತು. ಆಫ್, ಆನ್. ಸೊ ಇಲ್ಲಿ ಡಿಮ್ ಕೂಡ ಮಾಡ್ಕೋಬೋದು, ಹೈ ಕೂಡ ಮಾಡ್ಕೋಬೋದು, ಓಕೆನಾ? ಆಫ್, ಆನ್. ಸೊ ಇದು ಮೇನ್ ಬೇಕಾಗಿರೋದು. ನೈಟ್ ಡ್ರೈವ್ ಮಾಡಬೇಕಾದ್ರೆ ರೋಡೆಲ್ಲ ಅಷ್ಟು ಕಾಣಿಸಲ್ಲ, ಲೈಟ್ ಆನ್ ಮಾಡಿಕೊಂಡೇ ಇರಬೇಕು. ಆ್ಯಂಡ್ ನೀವು ಇಳಿಬೇಕಾದ್ರೆ ಲೈಟ್ ಆಫ್ ಮಾಡೋದನ್ನ ಮರಿಬೇಡಿ, ಇಲ್ಲಾಂದರೆ ಬ್ಯಾಟ್ರಿ ಫುಲ್ ಡೆಡ್ ಆಗುತ್ತೆ, ಓಕೆನಾ? ಸೀಟ್ ಬೆಲ್ಟ್ ಹಾಕೊಳೋದು ಇಂಪಾರ್ಟೆಂಟ್. ನೈಟ್ ಟ್ರಾಫಿಕ್ ಪೊಲೀಸ್ ಇರಲ್ಲ ಅಂದ್ಕೊಂಡು ಹಾಗೆ ಹೋಗಬೇಡಿ, ಓಕೆನಾ? ಸೊ ಇಲ್ಲೇ 8 ಗಂಟೆ ಮಾಡಿದ್ದೀನಿ ನಾನು. ಆ್ಯಂಡ್ ಓಕೆ, ಲಾಕ್ ಆಗಿದೆ. ಇಲ್ಲಿ ನಂದು ಚಾರ್ಜರ್ ವೈರ್ ಸಿಗಾಕೋಬಿಟ್ಟಿದೆ, ಅದಕ್ಕೆ ಇದಾಯಿತು. ಓ ಮೈ ಗಾಡ್. ಓಕೆ, ಸೊ ಲೆಟ್ಸ್ ಗೋ. ಇಂಜಿನ್ನ ಆನ್ ಮಾಡ್ತಾ ಇದ್ದೀನಿ ನಾನು. ಎಲ್ಲಕ್ಕಿಂತ ಮುಂಚೆ ಇಂಜಿನ್ನ ಆನ್ ಮಾಡ್ತಾ ಇದ್ದೀನಿ. ಹ್ಯಾಂಡ್ ಬ್ರೇಕ್ನ ರಿಲೀಸ್ ಮಾಡಿದೆ ಆ್ಯಂಡ್ ಸ್ಟಾರ್ಟಿಂಗ್ ಗೇರ್ ಅದು ಫಸ್ಟ್ ಗೇರ್. ಸೊ ಫಸ್ಟ್ ಗೇರಿಗೆ ಹಾಕಿದ್ದೀನಿ. ಲೈಟ್ ಆಫ್ ಆಗಿದೆ. ಈಗ ಲೈಟ್ ಆನ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ಎರಡು ಲೈಕ್ ನೋಡಿ ಡಿವೈಡರ್ ಇದೆ ಗೈಸ್, 2 ವೇ ಇದು, ಆಯಿತಾ? ಲೈಕ್ ನಾನೀಗ ಆ ಕಡೆ ಹೋಗಬೇಕು, ನಾನೀಗ ರಾಂಗ್ ರೂಟಲ್ಲಿದ್ದೀನಿ, ಆ ಕಡೆ ಹೋಗಬೇಕು ಡಿವೈಡರ್ ದಾಟಿ. ಸೊ ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇಂಡಿಕೇಟರ್ ಹಾಕಬೇಕು. ಇಂಡಿಕೇಟರ್ ನೋಡಿ, ನಾನು ಇಂಡಿಕೇಟರ್ ಹಾಕ್ತಿದ್ದೀನಿ. ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ ನೋಡಿ. ಇಂಡಿಕೇಟರ್ ನಾನು ಲೆಫ್ಟ್ ಸೈಡಿಗೆ ಹಾಕಿದ್ದೀನಿ, ಯಾಕಂದರೆ ನಾನು ಲೆಫ್ಟ್ ಸೈಡಿಗೆ ಕ್ರಾಸ್ ಆಗಬೇಕು. ಅದನ್ನು ನಿಧಾನ ಮೂವ್ ಮಾಡಿ ಹಿಂದೆ ಮುಂದೆ ನೋಡಿ, ಯಾಕಂದರೆ ನಾನು ರಾಂಗ್ ರೂಟಲ್ಲಿದ್ದೀನಿ. ಸೊ ಹಿಂದೆ ಮುಂದೆ ನೋಡ್ಕೊಳ್ಳಿ. ನೋಡಿ ಅಲ್ಲಿ ಎಷ್ಟು ವೆಹಿಕಲ್ಸ್ ಬರ್ತಾ ಇದೆ. ನಾನೀಗ ಇಂಡಿಕೇಟರ್ ಹಾಕಿದ್ದೀನಿ. ಇಂಡಿಕೇಟರ್ ಹಾಕಿದ್ರು ನೋಡಿ ಗೈಸ್, ಅವ್ನು ನನಗೆ ಸೈಡ್ ಕೊಡಲಿಲ್ಲ. ಈಗ ಈ ಕಡೆ ಹೋಗಬೇಕಾದ್ರೆ ನೋಡ್ಕೊಳ್ಳಿ, ಅಲ್ಲಿ ವೆಹಿಕಲ್ಸ್ ಯಾವ್ದಾದ್ರು ಬರ್ತಿದೆಯಾ ಬ್ಯಾಕ್ ಸೈಡ್, ಬ್ಯಾಕ್ ಮಿರರಲ್ಲಿ ನೀವು ನೋಡ್ತಾ ಇರಬೇಕು. ಸೊ ಗೊತ್ತಾಯ್ತಲ್ಲ ಗೈಸ್. ಈಗ ಗೇರ್ನ ನಾನು ಶಿಫ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಸೌಂಡ್ ಬರ್ತಿದೆ. ಸ್ಟಾರ್ಟ್ ಮಾಡ್ಬೇಕಾದ್ರೆ ಅಷ್ಟೇ ಫಸ್ಟ್ ಗೇರಲ್ಲಿ ಇರಬೇಕು. ಒಂದ್ಸತಿ ಗಾಡಿ ಸ್ಟಾರ್ಟ್ ಆದ್ಕೊಳ್ಳೇನೆ ನೀವು ಗೇರ್ ಚೇಂಜ್ ಮಾಡಿಬಿಡಿ, ಇಲ್ಲಾಂದರೆ ಅದು ಕುಯ್ ಅಂತ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವ್ರು ಏನು ಗೊತ್ತಾ, ಹುಡುಗಿರು ಓಡಿಸ್ತಿದ್ದಾರೆ ಅಂದರೆ ಈ ಕೆಲವು ಪೊರ್ತಿಗಳು ಇರ್ತಾರೆ, ಲೋಕಲ್ ಹುಡುಗರು ಇರ್ತಾರೆ, ಚಮಕ್ ಕೊಡೋಕ್ಕೆ ಬರ್ತಾರೆ ಗೈಸ್. ಒಂಥರ ಗುತ್ಸೋ ಥರ ಆ ರೀತಿ ಚಮಕ್ ಕೊಡೋಕ್ಕೆ ಬರ್ತಾರೆ. ನಾನು ಮಧ್ಯ ರೋಡಲ್ಲಿ ಹೋಗ್ತಾ ಇದ್ದೀನಿ, ಸೊ ಸೈಡ್ ತೊಗೊತಾ ಇದ್ದೀನಿ.
ಆಲ್ಸೋ. ನೋಡಿ ಗೈಸ್, ಸಿಟಿ ಡ್ರೈವಿಂಗ್ ತೋರಿಸಿದ್ರಲ್ಲ, ಟ್ರಾಫಿಕಲ್ಲೂ ನೈಟ್ ಡ್ರೈವ್ ಮಾಡ್ತಾ ಇದ್ದೀನಿ. ನೋಡಿ, ಬಿಸಿ ಟ್ರಾಫಿಕ್ ಇದೆ, ಸ್ಟಿಲ್ ಐ ಆಮ್ ಡ್ರೈವಿಂಗ್. ಗಾಯ್ಸ್, ಸೀಟ್ ಬೆಲ್ಟೇ ಹಾಕೊಂಡಿಲ್ಲ ನೋಡಿಲಿ. ಸೀಟ್ ಬೆಲ್ಟ್ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಈಗ ಸೈಡಲ್ಲಿ ಪಾರ್ಕ್ ಮಾಡಿ ಸೀಟ್ ಬೆಲ್ಟ್ ಹಾಕೋಬೇಕು. ಪೊಲೀಸ್ ಇರ್ತಾರೆ ಅಲ್ಲಿ ಮೇನ್ ರೋಡಲ್ಲಿ. ನಾನು ಸೀಟ್ ಬೆಲ್ಟ್ ಹಾಕೊಂಡಲ್ಲೇ ಹಾಗೆ ಓಡಿಸ್ತಾ ಇದ್ದೀನಿ. ಸೊ ಗೈಸ್ ನೋಡಿ, ನೀವು ನಿಲ್ಲಿಸಿದಾಗ ಇದನ್ನ ಪ್ರೆಸ್ ಮಾಡಿ, ಅವಾಗ ನೋಡಿ ಇಲ್ಲಿ ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ, ನಾವು ನಿಲ್ಸಿದೀವಿ ಅಂತ ಗೊತ್ತಾಗುತ್ತೆ. ಫಸ್ಟ್ ಸೀಟ್ ಬೆಲ್ಟ್ ಹಾಕೋಣ, ಸೀಟ್ ಬೆಲ್ಟ್ ಹಾಕೋಣ, ಸೀಟ್ ಬೆಲ್ಟ್ ಹಾಕೋಣ. ಓ, ಹಿಂದೆ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ, ಎಲ್ಲ ಹಾರನ್ ಹೊಡಿತಾ ಇದ್ದಾರೆ. ಇಲ್ಲಿ ನೋಡು, ಹೋಯ್ತು, ಮೂವ್ ಆಯ್ತು ಬಿಡು. ಈ ಚಿಕ್ಕ ರೋಡಲ್ಲಿ ಅದು ಎಲ್ಲೆಲ್ಲಿಂದ ಬರ್ತಾವೋ ನನಗೆ ಮೊದಲೇ ಮೂಡಿಲ್ಲ. ಸೇವಂತಿಯೇ ಸೇವಂತಿಯೇ ನನ್ನ ಸೇಲೆಯಲ್ಲಿ ಗಮ್ಮಂತಿಯೇ, ಮಲ್ಲಿಗೆಗಿಂತ ಮಲುವಿನ ನೀನು ಗಂಧಗಿಂತ. ಅಕ್ಕ ಸೈಡಿಗೆ ಹೋಗಕ್ಕ, ಬರ್ತಾ ಇದ್ದೀವಿ. ಏನ್ ಗೊತ್ತಾ ಗೈಸ್, ಪಾರ್ಕ್ ಮಾಡಕ್ಕೆ ಸಿಟಿಲಿ ಜಾಗ ಸಿಗೋದೇ ಕಷ್ಟ. ನೋಡೋಣ ಪಾರ್ಕಿಂಗ್ ಸಿಗುತ್ತಾ ಇಲ್ವಾ ಅಂತ. ಎಲ್ಲಿ ಪಾರ್ಕ್ ಮಾಡೋದು ಅಂತಾನೆ ಕಷ್ಟ. ಈ ದೊಡ್ಡ ದೊಡ್ಡ ಗಾಡಿ ಪಾರ್ಕಿಂಗ್ ಹಿಂಸೆ. ಈ ಚಿಕ್ಕದಿರುತ್ತಲ್ಲ, ನಂಗೆ ಆ ಥರದ್ದು ಇಷ್ಟ ಆಗುತ್ತೆ. ಮಾರುತಿ, ಸುಜುಕಿ ಅಥವಾ ಸ್ಯಾಂಟ್ರೋ, ಆಲ್ಟೋ, ಇದೆಲ್ಲ ಸ್ವಲ್ಪ ಈಸಿ. ಅಲ್ಲಿ ನೋಡಿ, ಅಲ್ಲಿ ಹೆಂಗೆ ಅಡ್ಡಾದಿಡ್ಡಿ ಬರ್ತವೆ. ಇವನ್ನೆಲ್ಲ ಪೇಷನ್ಸಿಂದ ಇದು ಮಾಡ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗಬೇಕು ಗೈಸ್. ಲಾಸ್ಟ್ ಟೈಮ್ ಇಲ್ಲೇ ಒಂದು ಆಪೆ ಗಾಡಿ ನಿಂತಿತ್ತು, ಅದಕ್ಕೆ ನಾನು ತಾಕ್ಸ್ಬಿಟ್ಟಿದ್ದೆ ಗೊತ್ತಾ, ಮಿರರೇ ಒಡೆದೋಗ್ಬಿಟ್ಟಿತ್ತು. ನಾನು ಆವಾಗ ಫಸ್ಟ್ ಡ್ರೈವ್ ಮಾಡಬೇಕಾದ್ರೆ. ಈಗ ಸಿಟಿ ಎಂಟರ್ ಆಗ್ತಾ ಇದ್ದೀವಿ. ಫಸ್ಟ್ ನಾನು ಇದು ಕಾರ್ ಸ್ಟ್ಯಾಂಡ್ ತಗೋಬೇಕು ಮೊಬೈಲ್ ವಿಡಿಯೋಸ್ ಮಾಡೋಕ್ಕೆ. ಇಲ್ಲಿ ನೋಡಿ, ಈ ಕಡೆ ರೋಡಿಂದ ಬರ್ತಾನೆ ಇರುತ್ತೆ. ಇವ್ರಿಗೆ ಹೇಳೋರಿರಲ್ಲ, ಕೇಳೋರಿರಲ್ಲ, ಹಾರನ್ ಹೊಡಿಯಲ್ಲ, ನಾವುಗಳೇ ನೋಡ್ಕೊಂಡು ಓಡಿಸ್ಬೇಕು. ಇನ್ನು ಅಲ್ಲಿ ನೋಡಿ 4 ಸೈಡ್ಸು ಇದೆ ರೋಡು, ಅಲ್ಲಿ ನಿಧಾನಕ್ಕೆ ಓಡಿಸ್ಬೇಕು ಗೈಸ್. ಇಲ್ಲಿ ಹಂಪ್ ಬಂತು. ಹಂಪ್ ಬಂದಾಗ ಹೇಗೆ ಓಡಿಸ್ಬೇಕು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನ ಹೋಗಿ ನೋಡಿ. ರೋಡ್ ಹಂಪ್ಸ್ ನೋಡಿ ಗೈಸ್, ಇಲ್ಲಿ ಬರ್ತಾನೆ ಇರುತ್ತೆ ವೆಹಿಕಲ್ಸ್. ಸೊ ಸಿಟಿಲಿ ಓಡಿಸ್ಬೇಕಾದ್ರೆ ನಿಧಾನವಾಗಿ ಓಡಿಸ್ಬೇಕು. ಆ್ಯಂಡ್ ಆ ಕಡೆ ಈ ಕಡೆ ಸುತ್ತಮುತ್ತ ವೆಹಿಕಲ್ಸ್ ನೋಡಿ ಹೇಗಿದೆ. ಆಫ್ ಮಾಡು. ಸೊ ನಾನು ಸಿಟಿ ಸೆಂಟರಲ್ಲಿದ್ದೀನಿ, MG ರೋಡಲ್ಲಿದ್ದೀನಿ. ಪಾರ್ಕಿಂಗಿಗೆ ಜಾಗ ಹುಡುಕ್ತಾ ಇದ್ದೀನಿ, ಎಲ್ಲಿ ಪಾರ್ಕ್ ಮಾಡ್ಬೋದು ಅಂತ ನೋಡೋಣ. ಫುಲ್ ವೆಹಿಕಲ್ಸ್ ಇದೆ ಆ ಕಡೆ ಈ ಕಡೆ ಸೈಡ್. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಇದೇ ನಮ್ಮ ಮೇನ್ ರೋಡ್ ಎಂಟ್ರೆನ್ಸ್. ಇಲ್ಲಿಂದನೇ ಸ್ಟಾರ್ಟ್ ಆಗೋದು, ಸರ್ಕಲಿಂದ. ಇಲ್ಲಿ ನಾನು ನಿಲ್ಸ್ಕೊಂಡಿದ್ದೀನಿ. ನಾವು ಇಲ್ಲೇ ಹೋಗಬೇಕು ಶಾಪಿಂಗಿಗೆ ಸ್ವಲ್ಪ. ಇಲ್ಲೆಲ್ಲೂ ವೆಹಿಕಲ್ ನಿಲ್ಸೋಕ್ಕೆ ಜಾಗ ಇಲ್ಲ. ಅಲ್ಲೂ ನೋಡಿ, ಈ ಕಡೆ ಪಾರ್ಕಿಂಗ್ 4 ವೀಲರ್, ಇವತ್ತು 2 ವೀಲರ್ ಆ ಕಡೆ ಪಾರ್ಕಿಂಗ್. ಆ್ಯಂಡ್ ಗೈಸ್, ಇಲ್ಲೊಂದು ಪಾರ್ಕಿಂಗ್ ಸಿಕ್ಕಿದೆ. ಸೊ ಇಲ್ಲೇ ಪಾರ್ಕ್ ಮಾಡೋದು ಬೆಸ್ಟ್ ಅನ್ಕೊತೀವಿ. ಮುಂದೆ ಎಲ್ಲೂ ಇಲ್ಲ, ಸೊ ಇಲ್ಲೇ ಪಾರ್ಕ್ ಮಾಡಿ ವಾಕ್ ಮಾಡ್ಕೊಂಡು ಹೋಗ್ಬೋದು. ಟಚ್ ಆಗುತ್ತೆ. ಸೊ ಈಗ ಮತ್ತೆ ರಿವರ್ಸ್ ತೊಗೊಂಡು ಸ್ಲೈಟಾಗಿ ಪಾರ್ಕ್ ಮಾಡಬೇಕು. ಸುತ್ತಮುತ್ತ ಗಾಡಿಗಳಿರುತ್ತೆ 2 ಸೈಡು. ಟಚ್ ಆಗ್ತಿಲ್ದಂಗೆ ಪಾರ್ಕ್ ಮಾಡಿ. ಪರ್ಫೆಕ್ಟ್.
ನೈಟ್ ಈ ಥರ ಸ್ಟ್ರೀಟಲ್ಲಿ ಫುಟ್ಪಾತ್ ಮೇಲೆ ವಾಕ್ ಮಾಡ್ಕೊಂಡು ಹೋಗೋದು ಒಂದು ರೀತಿ ಚೆನ್ನಾಗಿರುತ್ತೆ. ಗೈಸ್, ಇಲ್ಲಿ ನಾನು ಒಂದು ಜ್ಯುವೆಲ್ರಿ ನೋಡಿದೆ, ಎಷ್ಟು ಚೆನ್ನಾಗಿದೆ ಅಲ್ಲ ಇದು. ಚೆನ್ನಾಗಿದೆ ಗೈಸ್, ನಂಗೆ ಅದು ಇಷ್ಟ ಆಯಿತು. ನೋಡ್ಬೇಕು, ನಾನೇನು ಜ್ಯುವೆಲ್ರಿ ಶಾಪಿಂಗ್ ಬಂದಿಲ್ಲ, ಬಟ್ ಹಾಗೆ ಹೋಗಬೇಕಾದ್ರೆ ನೋಡಿದೆ, ಇಷ್ಟ ಆಯಿತು. ಸೊ ಒಂದು ಫೋನ್ ಡಿಸ್ಪ್ಲೇ ಹೋಗಿದೆ, ಅದನ್ನು ಸರಿ ಮಾಡ್ಸೋಕ್ಕೆ ಬಂದಿರೋದು. ಮೊಬೈಲ್ ಕವರ್ ಶೋ ಕ್ಯೂಟ್ ಇದೆ ಅಲ್ಲ ಇದೆಲ್ಲ. ಗೈಸ್ ನೋಡಿ, ಇದೇ ಡಿಸ್ಪ್ಲೇ ಲೂಸ್ ಆಗಿತ್ತು, ಸೊ ಈಗ ಗಮ್ ಹಾಕಿ ರಬ್ಬರ್ ಬ್ಯಾಂಡ್ ಹಾಕಿಕೊಟ್ಟಿದ್ದಾರೆ. ಹೇಗಿತ್ತು ಫೋನ್, ಈಗ ಹೀಗಾಗಿದೆ. ಇದು 3 hours ಲೈಕ್ ಹಾಗೆ ಇರಬೇಕಂತೆ, ಆಮೇಲೆ ರಬ್ಬರ್ ಬ್ಯಾಂಡ್ ರಿಮೂವ್ ಮಾಡಬೇಕು. ಸೊ ಒಂದು ಕೆಲಸ ಬಂದಿದ್ದು ಮುಗೀತು. ನೆಕ್ಸ್ಟ್ ನಾನು ವಿಡಿಯೋ ಹೋಲ್ಡ್ ಸ್ಟ್ಯಾಂಡ್ ತೊಗೋಬೇಕು. ಇದು ಯಾವ ಥರ ಫಿಟ್ ಮಾಡೋದು ಗ್ಲಾಸಿಗೆ? ಓ, ಇದು ಮಿರರಿಗೆ, ಅದು ಮೇಲೆ ನಿಂಗೆ ಬರುತ್ತಲ್ಲ. ಈ ರೀತಿ ಅಲ್ಲ, ಜಸ್ಟ್ ಕಾರ್ ಯೂಸಿಗಲ್ಲ. ಇದು ಗ್ಲಾಸ್ ಮೇಲೆ ಹೇಗೆ ಹಾಕೋದು? ग्लास में नहीं है, नीचे दोनों पार्ट ला ಒಂದೊಂದ್ಸತಿ ಸ್ಟಿಕ್ ಆಗಲ್ಲ, ಕಿತ್ತ ಬರುತ್ತೆ ಇದು. ಹಾ, ಲಾಕ್ ಮಾಡಿದ್ರು ಲೂಸ್ ಆಗುತ್ತೆ. ಈ ತರ ತಗೊಂಡು ಸ್ಟಿಕ್ ಆಗ್ಲಿಲ್ಲ. ಇದು ಬೆಸ್ಟ್. ಇದು ಕ್ಲಿಪ್ ಮುರಿದೋಯ್ತು, ಇದು ಸ್ಟಿಕ್ ಆಗದ್ ಬಿಡ್ತು, ಹಂಗೆ ಆಗೋಗ್ತದೆ. ಎಷ್ಟಿದು? ಇದೆಷ್ಟು ಅದೆಷ್ಟು? ಅದೊಂದು ಮೊಬೈಲ್ ಹೋಲ್ಡರ್ ಓಕೆ, ಕಾರಿಗೆ ಹಾಕೋದು ಇಷ್ಟ ಆಯಿತು. ಪ್ರೈಸ್ ಸ್ವಲ್ಪ ಜಾಸ್ತಿನೇ ಹೇಳಿದರು. ಆನ್ಲೈನಲ್ಲಿ ಚೆಕ್ ಮಾಡಿದ್ವಿ, ಬಿಕಾಸ್ ಆನ್ಲೈನಲ್ಲಿ ಕಡಿಮೆ ಇದೆ. ಇವರಕ್ಕೆ ಶಾಪಲ್ಲಿ ಇಷ್ಟು ಹೇಳ್ತಿದ್ದಾರೆ ಅಂತ ಗೊತ್ತಿಲ್ಲ, ಹಾಗಾಗಿ ಆನ್ಲೈನಲ್ಲೇ ಆರ್ಡರ್ ಮಾಡೋಣ ಅಂತಿದ್ದೀನಿ. ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ಕಡಿಮೆನೇ ಇದೆ, ಲೈಕ್ 200 rupees ವೇರಿ ಬರ್ತಾ ಇದೆ. ಸೊ 200 ಉಳಿದ್ರೆ ಅದೊಂಥರ ಒಳ್ಳೆಯದಲ್ಲ ನಮಗೆ, 2 ರೂಪಾಯಿ ಉಳಿದ್ರೂ ಒಳ್ಳೆಯದೇ. ಸೊ ಆನ್ಲೈನ್ ಬುಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆನ್ಲೈನಲ್ಲಿ ಇನ್ನೂ ತುಂಬ ವೆರೈಟೀಸ್ ಸಿಗ್ಬೋದು, ಆಪ್ಷನ್ಸ್ ಸಿಗ್ಬೋದು.